ಹಾಕಿದ ಹೆಸರನ್ನು ತೆಗೆಯಲೇಬೇಕು ತೆಗೆಯಲೇಬೇಕು. ಅನ್ಯ ಧರ್ಮೀಯ ಹೆಸರನ್ನು ತೆರೆದ ಮೇಲೆ ಹಾಕಿರುವುದನ್ನು ತೆಗೆಯಲೇಬೇಕು ತೆಗೆಯಲೇಬೇಕು. ಬರೋ ಭಾರತ್ ಮಾತಾ ಕಿ ಜೈ. ವೀರೇಶ್ವರ ಪುಣ್ಯಾಶ್ರಮಕ್ಕೆ ಜಯವಾಗಲಿ. ವೀರೇಶ್ವರ ಪುಣ್ಯಾಶ್ರಮಕ್ಕೆ. ಏನು ವೀರೇಶ್ವರ ಪುಣ್ಯಾಶ್ರಮ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಮಠದ ವ್ರತದ ಹೆಸರಿನ ಮೇಲೆ ಅನ್ಯ ಕೋಮಿನ ಮಹಿಳೆ ಹೆಸರನ್ನು ಹಾಕಿದ್ದನ್ನು ಖಂಡಿಸಿ ನಾನು ಒಂದು ಪತ್ರಿಕಾಗೋಷ್ಠಿ ನಮ್ಮ ಸಂಘಟನೆಯಿಂದ ಮಾಡಿದ್ವಿ ಎಲ್ಲರೂ. ಆ ಒಂದು ಪತ್ರಿಕಾಗೋಷ್ಠಿಯ ನಂತರ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ನಾನು ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ನಮ್ಮ ಮಠದೊಳಗೆ ಅನ್ಯ ಕೋಮಿನವರ ಹೆಸರು ಯಾಕೆ ಹಾಕಿರಿ, ಆ ಹೆಸರನ್ನ ತೆಗೀರಿ ಅಂತ ಕೇಳಿದ ಪ್ರಶ್ನೆಗೆ ಕಲ್ಲಯ್ಯಜ್ಜನವರು ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ಹೇಳ್ತಾರ, ನಾವು ಮಠಕ್ಕೆ ಯಾರಾದರೂ ದಾನಕ್ಕಾಗಿ ಕೊಟ್ರ ಅವ್ರ ಹೆಸರು ನಾವು ಹಾಕ್ತೀವಿ ಅಂತ ಹೇಳ್ತಾರೆ. ಮತ್ತು ಅದೇ ರೀತಿ ನಗರದ ಗಂಗಾವರಪೇಟೆಯ ದುರ್ಗಾದೇವಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಕೂಡ ಹೇಳಿದರು, ನಾವು ಈಗ ಒಂದು ದೇವಸ್ಥಾನ ಕಟ್ಸಾಕಂತೀವಿ, ನೀವು ದುಡ್ಡು ಕೊಟ್ರ ಅಂದ್ರೆ ನೀವು ಆ ಗುಡಿ ಕಟ್ಟಿಸ್ಕೊಟ್ರ ಆ ದೇವಸ್ಥಾನದ ಮೇಲೆ ನಿಮ್ಮ ಹೆಸರು ಹಾಕ್ತೀನಿ ಅಂತ ಹೇಳಿದ್ರು. ನಾನು ಮಾನ್ಯ MS ಪಾಟೀಲ್ಗೆ ಹೇಳಕ್ ಇಷ್ಟಪಡ್ತೀನಿ, ಸ್ವಾಮಿ ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಕೈಲೇ ಗುಡಿ ಕಟ್ಸಕ್ ಆಗಿಲ್ಲ, ನಿಮ್ಮ ಅಧ್ಯಕ್ಷ ಒಳಗೆ ಆ ತಾಕತ್ತಿಲ್ಲ ಅಂದ್ರ ದಯಮಾಡಿ ತಾವು ಈ ಕೂಡಲೇ ರಾಜೀನಾಮೆ ಕೊಡ್ರಿ. ಯಾಕೆ ಅಂದ್ರೆ ಇವತ್ತ ನೀವು ಒಂದು ಪತ್ರಿಕಾಗೋಷ್ಠಿ ಒಳಗೆ ಹೇಳ್ತೀರಿ, ಯಾರು ಕೊಟ್ಟರು ಕೂಡ ನಾವು ಅವ್ರ ಹೆಸರು ಹಾಕ್ತೀವಿ ನಡೀತೈತಿ ಅಂತ ಹೇಳ್ತೀರಿ. ನಾಳೆ ದುರ್ಗಾದೇವಿಯ ಬೆಳ್ಳಿ ಮೂರ್ತಿ ತಾವು ಮಾಡಿಸಿದ್ದೀರಿ. ಒಬ್ರು ಯಾರೋ ಬರ್ಬೋದು, ಇನ್ನೊಂದು ಕಮ್ಯುನಿಟಿ ಅವರು ದುರ್ಗಾದೇವಿಯ ಒಂದು 5 ಫೂಟಿಂದ ಬೆಳ್ಳಿ ಮೂರ್ತಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವಾಗ ಅವ್ರು ಬೇಡಿಕೆ ಇಡ್ಬೋದು, ಹಣಿ ಮೇಲೆ ನಮ್ಮ ಹೆಸರು ಕೊಡ್ರಿ, ನಾವು ಬರ್ದೀವಿ, ನಾವ ಕೊಡ್ಸಿವಿ ಮೂರ್ತಿ ಅಂತೇಳಿ. ಅದಕ್ಕೆ ಸ್ವಾಮಿ ನಿಮ್ಮಂಥವರಿಂದನೇ ಇವತ್ತು ಸಮಾಜ ಧರ್ಮ ಚಿತ್ರ ಆಗಿ ಹೊಡಿತಾ ಇದೆ. ಅದಕ್ಕೆ ನಾನು ನಿಮ್ಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಂತೀನಿ, ತಾವು ಈ ಕೂಡಲೇ ದುರ್ಗಾದೇವಿಯ ಟ್ರಸ್ಟ್ಗೆ ರಾಜೀನಾಮೆ ಕೊಡಬೇಕು. ನೀವೇ ಹೇಳಿದಿರಿ ಬರ್ರಿ ನೀವು ಕಟ್ರಿ ಅಂತ ಹೇಳಿರಿ, ಅದಕ್ಕೆ ನಿಮ್ಮ ಚಾಲೆಂಜ್ಗೆ ನಾವು ರೆಡಿ ಇದೀವಿ. ನಾವು ಎಲ್ಲ ಹಿಂದೂ ಯುವಕರು ದುರ್ಗಾದೇವಿ ಗುಡಿ ನೀವೇನು ಅನ್ಕೊಂಡಿಲ್ಲ, ನೀವು 4 ಕೋಟಿ ಖರ್ಚು ಹೇಳಿರಿ, ನಾವು 10 ಕೋಟಿ ಖರ್ಚಿನೊಳಗ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅದೇ ರೀತಿ ಆ ಪ್ರೆಸ್ ಮೀಟ್ ಒಳಗ ಇನ್ನೊಬ್ಬ ಮಹಾಪುರುಷ ಹಿಂದುತ್ವದ ಹೆಸರಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಆಡಳಿತ ಮಾಡುತ್ತಿರುವ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಾಯಕ ಹೇಳ್ತಾನೆ, ಒಂದು ಸಮಾಜದ ಲಿಂಗಾಯತ್ ಸಮಾಜದ ಪಂಚಮಸಾಲಿ ಸಮಾಜದ ಮುಖಂಡ ಹೇಳ್ತಾನೆ, ರಾಜು ಖಾನಪ್ಪನವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಹೇಳ್ತೀನಿ. ಸ್ವಾಮಿ ನಿಮ್ಮದೇ ವೈಯಕ್ತಿಕ ಇತಿಹಾಸ ಗೊತ್ತೈತೆ ನನಗ, ಆ ತಾಯಿ ಇತಿಹಾಸದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಿಮ್ಗೇನಾದ್ರೂ ತಾಕತ್ತಿದ್ರೆ ಬನ್ನಿ, ನಿಮ್ಮದೇ ಗಂಗಾವರಪೇಟೆಯ ಒಳಗೆ ವೇದಿಕೆ ಹಾಕ್ರಿ, ಅಲ್ಲಿ ಬಂದು ಆ ತಾಯಿ ಇತಿಹಾಸವನ್ನು ಹೇಳ್ತೀನಿ, ಆ ದೇವಸ್ಥಾನದ ಇತಿಹಾಸನ ಹೇಳ್ತೀನಿ. ನೀವು ಒಂದೊಮ್ಮೆ ಹೇಳಿ ಆ ಇತಿಹಾಸ ಚರ್ಚೆಗೆ ಏನಾದರೂ ಭಾಗವಹಿಸಿಲ್ಲ ಅಂದ್ರೆ ನೀವು ನಿಮ್ಮ ಪಾರ್ಟಿಯ ನಾಯಕರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಹಿಂದೂ 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 ಅಂತೇಳಿ ಜನರಿಂದ ಹೋಟ್ ಪಡಿತೀರಿ ನೀವು. ಇವತ್ತ ಅಧಿಕಾರ ಎಲ್ಲ ಅನುಭವಿಸಿದ ನಂತರ ಹೇಳ್ತೀವಿ ಇತಿಹಾಸ ಕಲೀರಿ ಅಂತ ಹೇಳಿ. ಸ್ವಾಮಿ ಮುಸಲ್ಮಾನರಿಗೆ ಇತಿಹಾಸ ನಮಗೆ ನೀವು ಹೇಳೋದು ಬೇಡ, ಈ ದೇಶದ ಇತಿಹಾಸ ನೀವು ಹೇಳೋದು ನಮ್ಗೆ ಬೇಡ. ನಾವು ಬಾಲ್ಯದಿಂದನ ಇತಿಹಾಸಗಳನ್ನು ಓದ್ಕೊಂಡು ಬಂದ್ವಿ. ಇವತ್ತ ಭಾರತೀಯರಾಗಿ ಹಿಂದೂ ಆಗಿ ಈ ದೇಶವನ್ನು ಕಟ್ಟುವ ಕೆಲಸ ಮಾಡೋ ಅಂತೀವಿ. ನಿಮ್ಮಂಗ ರಾಜಕೀಯಕ್ಕಾಗಿ ಜಾತಿಯನ್ನು ಇಟ್ಟುಕೊಂಡು, ನಿಮ್ಮಂಗ ರಾಜಕೀಯಕ್ಕಾಗಿ ಧರ್ಮವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಿಲ್ಲ. ಈ ಜೀವವಿರುವವರೆಗೂ ಕೂಡ ನಾವು ಹಿಂದುತ್ವಕ್ಕೋಸ್ಕರನೇ ಮಠ ಮಂದಿರ ಉಳಿಗೋಸ್ಕರ ಹೋರಾಟ ಮಾಡ್ತೀವಿ. ನಿಮಗೆ ಸನಾತನ ಹಿಂದೂ ಧರ್ಮಕ್ಕೆ ನಿಮ್ಮ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷಗೆ ರಾಜು ಕುರುಡಿಗೆ ಅವರಿಗೆ ನೇರವಾಗಿ ನಾನು ವಿನಂತಿ ಮಾಡ್ಕೊಂತೀನಿ, ನೀವು ಈ ಕೂಡಲೇ ಅವರಿಗೆ ಪಾರ್ಟಿಯ ಸಾಮಾನ್ಯ ಸದಸ್ಯರಿಂದ ತೆಗೆದು ಹಾಕಬೇಕು. ಒಂದೊಂದು ವೇಳೆ ತೆಗೆದೇ ಇದ್ರೆ ಬರುವಂತ ಚುನಾವಣೆ ಒಳಗೆ ನಿಮಗೂ ಕೂಡ ಪಾಠ ಕಲಿಸಬೇಕಾಗುತ್ತ ಎಚ್ಚರದಿಂದ ಇದೆ. ಇನ್ನೊಬ್ರು ಅಲ್ಲೇ ಪಾಪ ಓಣಿ ಹಿರಿಯರು ಆ ಟ್ರಸ್ಟಿನ ಸದಸ್ಯರು ಅವರು ಕೂಡ ಹೇಳಿದ್ರು ನಮಗೆ, ರಾಜು ಖಾನಪ್ಪನವ್ರ ಗಡಿಪಾರು ಮಾಡ್ರಿ, ಇವ್ರು ಎಲ್ಲ ಮಠದೊಳಗೆ ಕಿರಿಕಿರಿ ಮಾಡ್ತಾರ ಅಂತ ಹೇಳ್ತಾರ. ಸ್ವಾಮಿ ನಾವು ಗಡಿಪಾರಾಗಕ್ಕ ಅತ್ಯಂತ
ಸ್ವಾಗತ ಪೂರ್ವಕ ನಾವು ಯಾವಾಗ ಕರಿತೀರಿ ಪೊಲೀಸ್ ಇಲಾಖೆ ಅಂದ್ರೆ ನಮಗೆ ಗಡಿಪಾರ ಆದೇಶ ಕೊಟ್ರೆ ನಾನು ಹೈಕೋರ್ಟ್ಗೆ ಹೋಗಂಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಂಗಿಲ್ಲ. ನಾ ಗಡಿಪಾರ ಹಾಕ್ತೀನಿ. ಅವ್ರು ಎಲ್ಲಿ ಮಟ್ಟ ನಾನು ಹೊರ ಹಾಕ್ತಾರೆ ಅಲ್ಲಿ ಮಟ್ಟ ಇರ್ತೀನಿ. ಸ್ವಾಮಿ ನಿಮ್ಮದೇ ಮನೆ ಒಳಗೆ ರೀ ಪ್ರತಿನಿತ್ಯ ಒಬ್ಬರು ಗಡಿಪಾರ ಆರ್ಡರ್ ಬರ್ತಾವು. ನೀವು ಯಾಕೆ ಕುಂತು ಜಗದಾಗ ಎಂಥ ದೊಡ್ಡ ಜಗದಾಗ ಕುಂತು ಒಬ್ಬ ಹೋರಾಟಗಾರರ ಮೇಲೆ ನನಗೆ ನಿಮ್ಮಂಗೆ ಆಸೆ ಆಮಿಷ ಇಲ್ಲ. ನಾನೇನು ಮದುವೆ ಮಾಡ್ಕೊಂಡು ಸಂಸಾರ ಇಟ್ಕೊಂಡು ಜೀವನ ಮಾಡ್ತಾ ಇಲ್ಲ. ನಾನು ನನ್ನ ಜೀವನವನ್ನು ತೆಗಿತಾ ಇರೋದು ಹಿಂದೂ ಸಮಾಜಕ್ಕಾಗಿ. ನಿಮ್ಗೆ ನನಗೆ ಕಂಪೇರ್ ಮಾಡಿ ಯಾವತ್ತೂ ಮಾತಾಡೋಕೆ ಹೋಗ್ಬೇಡ್ರಿ. ಅದು ನಿಮ್ಮ ಪರಿವಾರದವರು ಈಗ ಮನೆ ಒಂದು ಆರ್ಡರ್ ಬಂದೈತೆ ಅಂತ ಹೇಳಿ ನಾ ಪೊಲೀಸ್ ಇಲಾಖೆಯಿಂದ ಇನ್ನೇನು ಕೆಲವು ದಿನದೊಳಗೆ ಅವ್ರನ್ನ ಗಡಿಪಾರು ಮಾಡ್ತಾರೆ. ಅದಕ್ಕೆ ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡೋದು ಅಂತ ಕಲೀರಿ. ಅದ್ರ ಜೊತೆನೆ ಏನು ಪೂಜ್ಯ ಕಲ್ಲಯ್ಯಜ್ಜನವರು ಪಾಪ ಬಹಳ ನೋವಿನಿಂದ ಬೇಸರದಿಂದ ಹೇಳಿದ್ರು. ಅವರು ನನ್ನ ಮೇಲೆ ಹಿಂಗ ಜೀವ ಬೆದರಿಕೆ ಐತೆ ಅಂತೇಳಿ. ಸ್ವಾಮಿ ಕಲ್ಲಯ್ಯಜ್ಜನವರೇ, ನಿಮ್ಮನ್ನ ಪ್ರತಿದಿನ ನಾವು ದೇವರಿಗೆ ಎಷ್ಟು ಸಲ ಪೂಜೆ ಮಾಡ್ತೀವೋ ನಮಸ್ಕಾರ ಮಾಡ್ತೀವೋ ಗೊತ್ತಿಲ್ಲ. ಪ್ರತಿ ಸಾರಿ ನೀವು ಸಿಕ್ಕಾಗ ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ತೀವಿ. ನೀವು ಇವತ್ತು ಯಾವ ಮುಸ್ಲಿಮರ ನಿಮ್ಮ ಹತ್ತಿರಕ್ಕೆ ಸೇರಿಸ್ಕೊಂಡು ಇಡೀ ಮಠವನ್ನು ಲೂಟಿ ಮಾಡ್ತಾ ಇದಾರಲ್ಲ ಅವರನ್ನ ಕರ್ಕೊಂಡು ನೀವು ಯಾವ ಒಳ್ಳೆಯ ಟ್ರಸ್ಟಿಗಳದಾರ ಆ ಟ್ರಸ್ಟಿಗಳಿಂದ ನಮ್ಮ ಜೀವ ಬೆದರಿಕೆ ಇದೆ ಅಂತ ಹೇಳ್ತೀರಲ್ಲ, ನಾನು ನಿಮಗೆ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ನೀವು ಈ ಕೂಡಲೇ ನೀವು ಕಂಪ್ಲೇಂಟ್ ಕೊಡ್ಬೇಕದನ್ನ. ಮತ್ತು ಪೊಲೀಸ್ ಇಲಾಖೆಯು ಕೂಡ ಒಬ್ಬ ಪೂಜ್ಯರು ಇಂಥ ಹೇಳಿಕೆ ಕೊಟ್ಟಾಗ ತಾವು ಅದನ್ನು ಕಂಪ್ಲೇಂಟ್ ಸ್ವೀಕಾರ ಮಾಡಬೇಕು. ಯಾಕಂತ ಕೇಳ್ರಿ, ಮೊನ್ನೆ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡೋದೊಳಗೆ ತಾವು ಇಮಿಡಿಯೇಟ್ ಒಂದು ಕಂಪ್ಲೇಂಟ್ ತೊಗೊಂಡ್ರಿ. ಪಾಪ SP ಸಾಹೇಬರು ಅದನ್ನು ಓದಾಕೂ ಕೊಳ್ಳಿಲ್ಲ. ಆ ಪಡಕ್ಕನ್ನು ತೊಗೊಂಡ ಬಿಡ್ರಿ, ಖಾನಾಪುರನ ಮುಗಿಸಬಿಡು ನೀವನ್ನ ಅಂತೇಳಿ. ಅದಕ್ಕೆ ಅದೇ ರೀತಿ ಅದೇ ಮಾದರಿ ಒಳಗೆ ತಾವು ಕೂಡ ಪೊಲೀಸ್ ಇಲಾಖೆಯವರು ಪೂಜ್ಯರಿ ಅವರು ಇಡೀ ನಾಡಿಗೆ ಬೇಕಾದವರು ಅಂಥವ್ರ ಮೇಲೆ ಅವ್ರಿಗೆ ಜೀವ ಬೆದರಿಕೆ ಹಾಕ್ಯಾರಂದ್ರೆ ನೀವು ಇನ್ನೂ ಕೂಡ ಯಾವುದೂ ಪ್ರಕರಣ ದಾಖಲಿಸ್ಕೊಂಡಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಮೇಲೆ ಯಾವುದೋ ರಾಜಕೀಯ ಒತ್ತಡ ಐತಿ ಅಂತ ಅನ್ಸಂತೈತಿ. ಮತ್ತು ಇವತ್ತಿನವರೆಗೂ ಒಬ್ಬ ರಾಜಕೀಯ ನಾಯಕನ ಹೆಸರ ಮೇಲೆ ಅಲ್ಲೇ ರಾಜಕಾರಣ ನಡೀತಿದೆ. ಯಾವ ರೀತಿ ರಾಜಕಾರಣ ನಡೀತಾ ಇದೆ ಅಂದ್ರೆ ಮದುವೆ ಹೆಸರಿನಲ್ಲಿ ಇಡೀ ವೀರೇಶ್ವರ ಪುಣ್ಯಾಶ್ರಮದ ವಸ್ತುಗಳನ್ನೇ ಉಪಯೋಗ ಮಾಡ್ತಾ ಒಬ್ಬ ರಾಜಕೀಯ ನಾಯಕನ ಹೆಸರಿನಲ್ಲಿ ನೂರಾರು ಮದುವೆಗಳು ಮಾಡ್ತಾರ. ಮತ್ತು ಅದಕ್ಕೆ ಅವರ ಶಿಷ್ಯ ಬಳಗ ಒಂದು ಪ್ರೆಸ್ ಮೀಟ್ ಮಾಡುತ್ತ ನಾವು ಯಾವುದೂ ದುಡ್ಡು ಪಡೆದಿಲ್ರಿ ಅಂತೇಳಿ. ಹಂಗಾರ ದುಡ್ಡು ಎಲ್ಲಿ ಬಂತು ಸ್ವಾಮಿ ನಿಮ್ಗೆ? ಯಾರು ಕೊಟ್ಟರು ದುಡ್ಡು? ಪತ್ರಿಕಾಗೋಷ್ಠಿಯಲ್ಲಿ ನೀವು ಹೇಳ್ತೀರಿ ದುಡ್ಡು ಯಾರೂ ಕೊಟ್ಟಿಲ್ಲ ನಾವೇ ಹಾಕಿರಿ ಅಂತ ಹೇಳ್ತೀರಿ. ನಾನು ಕೇಳಿದ್ದದೆ, ಯಾವ ದುಡ್ಡು ನಿಮಗೆ ಬಂತು, ಎಲ್ಲಿಂದ ದುಡ್ಡು ಕೊಟ್ರಿ, ಎಷ್ಟು ಖರ್ಚು ಮಾಡಿದ್ರಿ ಅಂತ ಕೇಳಿದ್ವಿ. ಇದು ನೀವೇ ಮಾಡ್ತೀರಂದ್ರೂ ಕೂಡ ನಿಮ್ಮ ಪ್ರೈವೇಟ್ ಕಂಪನಿ ಅಲ್ಲ, ಇದು ಒಂದು ಸಮಾಜ ಸೇವೆ. ಈ ಸಮಾಜ ಸೇವೆ ಮಾಡಿದಾಗ ನೀವು ಪ್ರತಿಯೊಬ್ಬರಿಗೂ ಲೆಕ್ಕ ಕೊಡಬೇಕು. ಸುಮ್ಮನೆ ಏನೇನೋ ಪುಂಕು ಮಾತಾಡಿ ಆ ಪ್ರೆಸ್ ಮೀಟ್ ಒಳಗೆ ಏಕವಚನದಲ್ಲಿ ಮಾತಾಡೋದನ್ನು ಬಿಡ್ರಿ. ಒಬ್ಬ ಹೋರಾಟಗಾರರಿಗೆ ಏನಾದರೂ ಏಕವಚನ ಮಾತಾಡಿದ್ರೆ ಆ ಹೋರಾಟಗಾರರ ಶಿಷ್ಯರು ಯಾವಾಗಲೂ ನಿಮ್ಗೆ ಬುದ್ಧಿ ಕಲಿಸ್ತಾರೆ, ಅದೇನು ಬಿಡೋಂಗಿಲ್ಲ ಅವರು. ಆದ್ರೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಆತ್ಮಕ್ಕೆ ನಾವು ಅನ್ಕೊಂಡಿದ್ವಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರು 2011ಕ್ಕೆ ನಮ್ಮನ್ನು ಅಗರ್ಯಾರ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಅವಾಗ ಅಗಲಿಲ್ಲ ಅವ್ರು ಇನ್ನೂ ಅವರ ಜೀವಂತಿಕೆ, ಅವರ ಆತ್ಮ ನಮ್ಮ ಜೊತೆ ಇತ್ತು. ಆದ್ರೆ ಇವತ್ತ ನಿಜವಾಗ್ಲೂ ಅವರನ್ನು ಕಳಿಸಿಬಿಟ್ರು. ಯಾರು? ಈ ತೇರಿನ ಮೇಲೆ ಹೆಸರನ್ನ ಹಾಕಿ. ಈ ಹೆಸರನ್ನ ಯಾವ ರೀತಿ ಹಾಕಿದ್ರಂದ್ರೆ ಇಡೀ ಹಿಂದೂ ಸಮಾಜ ನೋಡ್ಕೊಂತ ಆ ತೇರಿಗೆ ನಮಸ್ಕಾರ ಮಾಡ್ಕೊಂತ ಅದ್ರ ಮೇಲೆ ಉತ್ತತ್ತಿ ಒಪ್ಕೊಂತ ಅದ್ರ ಮೇಲೆ ಹೂವು ಹಣ್ಣು ಹಾಕೊಂತ ಇರಬೇಕು, ಆ ರೀತಿ ಒಳಗೆ ಮಾಡಿದ್ರು. ನಾನು ಚಂದ್ರು ಬಾಳಿಹಳ್ಳಿ ಮಟ್ಟವರು ಪಾಪ ಟ್ರಸ್ಟಿಗಳವರು, ಇವರು ಕೂಡ ಮೊನ್ನೆ ಪ್ರೆಸ್ ಮೀಟ್ ಒಳಗೆ ಮಾತಾಡಿದ್ರು. ಪಾಪ ಭಾರಿ ಚತುರತೆಯಿಂದ ಮಾತಾಡಿದ್ರು, ಬುದ್ಧಿವಂತಿಕೆಯಿಂದ ಮಾತಾಡಿದ್ರು. ಅವ್ರ ಮಾತು ಕೇಳಿದ್ರೆ ನನಗೂ ಕೂಡ ಬಹಳ ಸಂತೋಷ ಆಯ್ತು. ಏನ್ ಮಾತಾಡ್ತಾರ್ರಿ ಚಂದ್ರು ಬಾಳಿಹಳ್ಳಿ ಮಟ್ಟವರು. ಇವರು ಕೂಡ ಒಬ್ಬ ರಾಜಕೀಯ ನಾಯಕನ, ಒಂದು ನಿರ್ದಿಷ್ಟ ಪಾರ್ಟಿಯ ನಾಯಕರ ಮಾತು ಕೇಳಿನೇ ಇವ್ರು ಹೇಳ್ತಾರೆ ರಾಜು ಖಾನಪ್ಪನವ್ರವರು ಜಾತ್ರೆ ತಡಿಬಾರ್ದು ಅಂತೇಳಿ. ಸ್ವಾಮಿ, ಇಡೀ ಕರ್ನಾಟಕದ ರಾಜ್ಯದ ಎಲ್ಲಾ ಹಿಂದೂ ಜನರಿಗೆ ಹೇಳ್ತೀನಿ, ನಾನು ಎಲ್ಲಿಯೂ ಕೂಡ ಜಾತ್ರೆ ತಡಿತೀನಿ ಅಂತ ಹೇಳಿಲ್ಲ. ಆ ಪತ್ರಿಕಾಗೋಷ್ಠಿಯನ್ನ ಪ್ರತಿ ಸಾರಿ ತೆಗೆದು ನೋಡ್ರಿ, ಅದನ್ನ ಪತ್ರಿಕೆಯನ್ನು ಓದ್ರಿ. ನಾನೇನು ಹೇಳಿನಿ, ನೀವು ಆ ಹೆಸರು ಇರುವ ತೇರನ್ನ, ಆ ಗಾಲಿಗಳನ್ನ ಎಳೆದ್ರೆ ನಮ್ದು ವಿರೋಧ ಐತೆ ಅಂತ ಹೇಳಿನಿ. ಇವತ್ತಿಗೂ ವಿರೋಧ ಐತಿ. ಅವತ್ತೇನು ಹೇಳಿದ್ನಲ್ಲ, ಆ ವಿರೋಧ ಈಗೂ ಐತಿ, ನಾಳೆಯೂ ಇರ್ತೈತಿ, ಮುಂದೂ ಇರ್ತೈತಿ. ಆದ್ರೆ
ನೀವು ನಿಮ್ಮ ಪಾರ್ಟಿ ನಾಯಕರಿಗೆ, ಚಂದ್ರು ಬಾಳೆಮಠ ಅವರೇ ನಿಮಗೆ ಹೇಳ್ತಾ ಇರೋದು, ನೀವು ನಿಮ್ಮ ಪಾರ್ಟಿ ನಾಯಕರಿಗೆ ಖುಷಿ ಪಡಿಸೋದಕ್ಕೋಸ್ಕರ ಇಡೀ ವೀರೇಶ್ವರ ಪುಣ್ಯಾಶ್ರಮವನ್ನ ಮಾರ್ಲಿಕ್ಕೆ ಹೊರಟಿರಿ. ನೀವೊಬ್ಬ ಟ್ರಸ್ಟಿಯಾಗಿ ಈ ರೀತಿ ಹುಚ್ಚುಸ್ನಾಕರ್ ಮಾತಾಡಿದ್ರೆ ಯಾರು ಕೇಳ್ತಾರ್ರಿ? ನೀವು ಹೇಳಿದ್ರಿ ಅವತ್ತ, ಏನ್ ಹೇಳಿದ್ರಿ? ಯಾರ್ಯಾರು ವಸ್ತುಗಳನ್ನು ಕೊಡ್ತಾರ ಅವ್ರ ಹೆಸರು ಹಾಕ್ತಾರ ಅಂತೇಳಿ. ಆಯ್ತು ಸ್ವಾಮಿ, ನಿಮ್ಮಂಗೆ ಬರೋನು, ಚಂದ್ರು ಬಾಳಿಮಠ ಅವರು ಹೇಳ್ದಂಗೆ ಬರೋನು, ಕಲ್ಲಯ್ಯಜ್ಜನವ್ರು ಹೇಳ್ದಂಗೆ ಬರೋನು. ಉದಾಹರಣೆಗೆ ಬಂದ್ಬಿಡೋನು. ಈಗ ಫ್ಯಾನಿಗೆ ದಾನ ಕೊಟ್ಟವ್ರ ಹೆಸರು ಹಾಕಿರ್ತೀವಿ, ಲೈಟಿಗೆ ದಾನ ಕೊಟ್ಟವ್ರ ಹೆಸರು ಹಾಕಿರ್ತೀವಿ, ಪಾಟೆಗಲ್ಲು ಅಥವಾ ಟೈಲ್ಸ್ ಕೊಟ್ಟವ್ರಿಗೆ ಅವ್ರ ಹೆಸರು ಹಾಕಿರ್ತೀವಿ, ಗಂಟಿ ಕೊಟ್ಟವ್ರ ಹೆಸರು ಹಾಕಿರ್ತೀವಿ, ಇನ್ನು ಪೇಂಟ್ ಬಡ್ದವ್ರ ಹೆಸರು ಹಾಕಿರ್ತೀವಿ. ಹಿಂಗೆ ಹಲವಾರು ವಿಷಯದೊಳಗೆ ಗಡಿಯಾರ ಕೊಟ್ಟಿರ್ತಾರಲ್ಲ, ಪಾಪ ಪುಣ್ಯಾತ್ಮರು ಭಾಳ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಠಕ್ಕೆ ದೊಡ್ಡ ಲಕ್ಷಾಂತರ ರೂಪಾಯಿ ಗಡಿಯಾರ ಹಾಕ್ಯಾರ ಬಂಗಾರದ್ದು. ಆ ಗಡಿಯಾರದ ಮೇಲೆ ಹೆಸರು ಹಾಕ್ಯಾರಲ್ಲ, ಅದನ್ನು ನಾವು ವಿರೋಧ ಮಾಡಿಸಿಲ್ಲ. ತೇರಿಗೆ ಹಾಕಿದ್ದು ಯಾಕೆ ವಿರೋಧ ಮಾಡಿದ್ವಿ ಅಂದ್ರೆ, ನಾವು ಗಡಿಯಾರಕ್ಕೆ ಹೋಗಿ ನಮಸ್ಕಾರ ಅನ್ನಂಗಿಲ್ಲ, ಲೈಟಿಗೆ ಹೋಗಿ ನಮಸ್ಕಾರ ಅನ್ನಂಗಿಲ್ಲ, ಕಲ್ಲಿಗೆ ಹಾಕಿರ್ತಾರ ಅಲ್ಲಿ ಹೋಗಿ ನಮಸ್ಕಾರ ಅನ್ನಂಗಿಲ್ಲ. ನಾವು ನಮಸ್ಕಾರ ಮಾಡೋದು ವೀರೇಶ್ವರ ಪುಣ್ಯಾಶ್ರಮದ ಗದ್ದಿಗೆಗೆ ಮತ್ತು ರಥದ ಗಾಲಿಗೆ. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ನಮ್ಮ ಭಾವನಾತ್ಮಕ ಸಂಬಂಧಕ್ಕೆ, ನಮ್ಮ ಮನಸ್ಸಿಗೆ ಹಸಿಯಾಗ ನೀವು ಅನ್ಕೊಂಡಿರ್ಬೋದು ಕೇವಲ ರಾಜು ಖಾನಪ್ಪನವ್ರು ಒಬ್ಬನೇ ವಿರೋಧ ಮಾಡ್ತಾ ಇದ್ದಾನೆ ಅಂತೇಳಿ. ನಾನು ಇಡೀ ಗವಾಯಿಗಳ ಮಠದೊಳಗೆ ಎಲ್ಲಿವರೆಗೂ ಆ ಮಠದೊಳಗೆ ಗುರುಕುಲ ಸ್ಟಾರ್ಟ್ ಆಗೈತಿ, ಇವತ್ತು ಯಾರ್ಯಾರು ಬದುಕ್ಯಾರಲ್ಲ ಅವ್ರೆಲ್ಲರದು ಕೂಡ ಇದಕ್ಕೆ ವಿರೋಧ ಐತಿ. ಮತ್ತು ನಗರದಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಕೂಡ ಈ ರಥದ ತೇರಿಗೆ ಹೆಸರು ಹಾಕಿರಲ್ಲ ಇದಕ್ಕೆ ಸಂಪೂರ್ಣ ವಿರೋಧ ಅದಾರ. ನಾನು ಈಗೂ ಕೂಡ ಹೇಳ್ತೀನಿ, ಏನು ಟ್ರಸ್ಟಿಗಳದಾರಲ್ಲ ಆ ಟ್ರಸ್ಟಿಗಳಿಗೂ ಕೂಡ ಹೇಳ್ತೀನಿ. ಮತ್ತು ನಮ್ಮ ಮೊನ್ನೆ ಕಲ್ಲಯ್ಯಜ್ಜವ್ರಿಗೆ ಏನು ಹೇಳ್ತಿಲ್ಲ, ಪಾಪ ಅವ್ರು ದುಡುಕಿ ಉತ್ತರ ಕೊಟ್ಟು ಇದು ಯಾವುದೋ ವಿಷಯ ಹೋಗಿ ಏನೋ ಬೆಂಕಿ ಹತ್ತೋತು, ಅವರಿಗೂ ಕೂಡ ನಾನು ಈಗ ಹೇಳಕ್ ಇಷ್ಟಪಡ್ತೀನಿ. ನೀವೇನಾದರೂ ಆ ತೇರಿನ ಮೇಲೆ ಹೆಸರು ತೆಗೆದೇ ಇದ್ರೆ ನಿಮ್ಮ ವಿರುದ್ಧ ನಿಶ್ಚಿತವಾಗಿ ಉಗ್ರ ಹೋರಾಟ ಆಗೇ ಆಗುತ್ತೆ. ಇದನ್ನ ಪೊಲೀಸ್ ಇಲಾಖೆ ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ನಾವೇನಾದರೂ ಮೊನ್ನೆ ಒಂದು ವಿಷಯ, ಅದು ಸರಿಯೋ ತಪ್ಪು ಕಾನೂನು ಮತ್ತು ವಿಚಾರ ಮಾಡೋದು, ಅದನ್ನ ಕೋರ್ಟ್ನಾಗ ಹೇಳ್ತೀನಿ. ನಾನು ಮಾತಾಡಿದಾಗ ನೀವು ಕೇಸ್ ಹಾಕಿದ್ರಿ, ಇವತ್ತು ನಮ್ಮ ಭಾವನೆಗೆ ಧಕ್ಕೆ ಅಂತೈತಿ, ನಮ್ಮ ಮನಸ್ಸಿಗೆ ನೋವಾಗೈತಿ. ಆ ತೇರಿನ ಮೇಲೆ ಹೆಸರು ತೆಗೀರಿ ಅಂತ ಹೇಳಿರಲ್ಲ ನೋಡೋಣ. ಮತ್ತ ಮಠದ ಭಕ್ತರ ಮೇಲೆ, ಯಾರು ಆ ಮಠದ ಅಜ್ಜಾರ ಸೇವೆ ಮಾಡ್ಕೊಂಡಿದ್ರಲ್ಲ ಬಹಳಷ್ಟು ಯುವಕರ ಮೇಲೆ, ಕಲ್ಲಯ್ಯಜ್ಜವರು ಬಂದ ಮೇಲೆ 6 ಜನದ ಯುವಕರ ಮೇಲೆ ಹಲ್ಲೆ ಆಗಿದೆ. ಅವ್ರ ಮೇಲೆ ಸುಳ್ಳು ಜಾತಿಯ ಪ್ರಕರಣ ಮಾಡುವಂತ ಪ್ರಯತ್ನ ಮಾಡ್ಯಾರ. ಅವತ್ತಿನ CPI ಆಗಿ ಹೇಳಿ ಅಲ್ಲಿ ಸುಬ್ಬಾಪುರ ಮಠದ ಸಾಹೇಬ್ರಿದ್ರು, ಅವ್ರ ಮುಂದೆನ 3 ಪ್ರಕರಣ ಬಂದವು. ಅಂದ್ರೆ ಮಠದ ಭಕ್ತರಿಗೆ, ಅಲ್ಲಿ ದುಡಿಯುವಂಥವ್ರಿಗೆ ಈ ಮುಸ್ಲಿಂ ಗುಂಡಾಗಳು ನಮ್ಮದೇ ಸಮಾಜದ ಒಂದು ಅಂಗವಾದ ದಲಿತರನ್ನ ಕರ್ಕೊಂಡು ನಮ್ಮವ್ರ ಮೇಲೇನೆ ಹಲ್ಲೆ ಮಾಡಿಸಿ ಅವರನ್ನ ಹೊರಗೆ ಹಾಕುವಂತ ಕೆಲಸ ಮಾಡಿರಲ್ಲ, ಅವರು ಕೂಡ ನಿಮಗೆ ಮಠಕ್ಕೆ ಬಂದು ಉತ್ತರ ಕೊಡ್ತಾರ. ಕಲ್ಲಯ್ಯಜ್ಜನವರೇ ಮತ್ತು ಟ್ರಸ್ಟಿಗಳೇ, ಎಚ್ಚರಿರಿ. ನೀವು ಭಾಷಣ ಮಾಡೋದ್ನಾಗ ಎಲ್ಲ ಸ್ವಾಮೀಜಿಗಳು ಹೇಳ್ತಾರ, ಎಲ್ಲ ಕೋಮುಗಳು ಒಂದೇ, ನಾವೆಲ್ಲರೂ ಅಣ್ಣತಮ್ಮರು ಅಂತ ಹೇಳ್ತಾರ. ಇಷ್ಟು ಸ್ವಾಮೀಜಿಗಳು ಹೇಳ್ತೀನಿ, ಎಸ್ ಹೌದು, ಎಲ್ಲ ಅಣ್ಣತಮ್ಮರು. ಇವತ್ತು ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಮಹಾಪೂಜ್ಯರಿಗೆ ಹೇಳ್ತೀನಿ, ಜುಮ್ಮಾ ಮಸೀದಿ ಒಳಗೆ ಟ್ರಸ್ಟ್ ಒಳಗೆ ರಾಜು ಖಾನಪ್ಪನವ್ರು ಕರ್ಕೊಂಡು ತಾಕತ್ತೈತಿ. ರಾಜು ಖಾನಪ್ಪನವ್ರು ಕರ್ಕೊಂಡ್ರಿ, ನಾನು ಅದ್ ಮುಂದೆ ಉತ್ತರ ಕೊಡ್ತೀನಿ. ಮತ್ತೆ ಏನೂ ಬೇಡ, ಈ ಮುಸ್ಲಿಂ ಸಮಾಜದ ನಾಯಕ ಏನದ ಪೀರ್ ಸಾಬ್ ಸಣ್ಣ ವ್ಯಕ್ತಿ ಅಲ್ಲ. ನಮ್ಮ KSRTCಯ ಉಪಾಧ್ಯಕ್ಷರು ಆದಂಥವ್ರು, ನಮ್ಮ ನಗರಸಭೆಯ ಅಧ್ಯಕ್ಷ ಆದಂಥವ್ರು, ಮತ್ತು ತಮ್ಮ ಸಮಾಜದಲ್ಲಿ ದೊಡ್ಡ ಮುಖಂಡರು ಆದಂಥವ್ರು, ಇವರಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಆ ದಂಪತಿಗಳಲ್ಲಿ, ಪೀರ್ ಸಾಬ್ ಅವರ ದಂಪತಿಗಳಲ್ಲಿ ಪಂಡಿತ್ ಪುಟ್ರಾಜ್ ಗವಾಯಿಗಳವರ ಹೆಸರಿನಲ್ಲಿ ಅವರು ಭಾವಚಿತ್ರ ಇಟ್ಟು ಜುಮ್ಮಾ ಮಸೂತಿ ಒಳಗ ಅವ್ರದೊಂದು ಪುಣ್ಯತಿಥಿನೋ ಅವ್ರದೊಂದು ಜಯಂತಿನೋ ಮಾಡಿ ತೋರಿಸ್ರಿ, ನೋಡೋಣ ನಿಮ್ಮ ಅಜ್ಜಾರ ಮೇಲೆ ಭಕ್ತಿ ಎಷ್ಟೈತೆ. ನಮ್ಮ ಮಠದ ಪೂಜಾರು ತಪ್ಪಾರ. ಎಲ್ಲಾ ಕೋಮ ಸೌಹಾರ್ದತೆ ವಿಷಯಗಳು ಕೂಡ ನಮ್ಮ ಮಠ ಮಂದಿರದೊಳಗ ಆಗ್ತಾವ. ನಮ್ಮ ಮಠ ಮಂದಿರ ಹಿಂದೆ ನಮ್ಮ ಹಿರಿಯರು ತಪ್ಪು ಮಾಡ್ಯಾರ, ಅವರೆಲ್ಲ ಲೋಫರ್ಸ ನಮ್ಮ ಹಿರಿಯರು. ಅದು ನಮ್ಮಪ್ಪ ಇರ್ಬೋದು, ನಮ್ಮ ಅಜ್ಜ ಇರ್ಬೋದು, ಅವನರು ಇರ್ಬೋದು. ನಾನು ಇವತ್ತಿನ ಹೇಳ್ತೀನಿ ನಿಮ್ಗೆಲ್ಲ ಯುವಕರಿಗೆ, ಯಾವ ಮಠದೊಳಗೆ ಕೋಮ ಸೌಹಾರ್ದತೆ ಅಂತ ಮಾತಾಡ್ತಾರ
ಅವಾಗ ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ನೀವು ಹಿಂದೂ ಆಗಿ ಹುಟ್ಟಿ ಪ್ರಯೋಜನನೇ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂದ್ರೆ ಮಸೂತಿ ಒಳಗೆ ಮಾತಾಡೋಣ, ಇದೇ ಯಾವ ಸ್ವಾಮಿ ಹೇಳ್ತಾರಲ್ಲ, ಈ ಸ್ವಾಮಿ ಕರ್ಕೊಂಡು ಈ ಕೋಮ್ ಸೌಹಾರ್ದತೆ ಬಗ್ಗೆ ಮಾತಾಡೋಣ, ನಮಾಜ್ ಮಾಡಿ ನಡೆಯೋಕ್ಕಿಂತ 10 ನಿಮಿಷ ಮುಂಚೆಗೆ ಸಾಧ್ಯ ಇಲ್ರಿ ಸ್ವಾಮಿ. ಈ ದೇಶದೊಳಗೆ ಬರೇ ಮುಸ್ಲಿಂ ತುಷ್ಟೀಕರಣ ಐತಿ ವಿನಃ ಹಿಂದೂಗಳಂದ್ರೆ ನಾವು ಬಹುಸಂಖ್ಯಾತರಂತೇಳಿ ನಮ್ಮನ್ನ ಒಂದ್ ಕಡೆ ಮತಾಂತರ ಮಾಡಿ ತುಳಿತಾರ, ಒಂದ್ ಕಡೆ ನಮ್ಮನ್ನ ಈ ರೀತಿ ಮಠದೊಳಗೆ ಕೋಮ್ ಸೌಹಾರ್ದ ಹೆಸರಿನಲ್ಲಿ ಅನ್ಯ ಧರ್ಮೀಯವರು ಬಂದು ನಮ್ಮ ಮಠದ ಆಡಳಿತದೊಳಗೆ ಇವತ್ತು ನೋಡ್ರಿ ಕಲ್ಲಯ್ಯಜ್ಜನವ್ರಿಗೆ ಏನು ಈ ಜೀವ ಬೆದರಿಕೆ ಹಾಕ್ಯಾರಂತ ಹೇಳ್ತಾರ. ಅವ್ರು ಯಾರು ಕೂಡ ಏನೋ ಕೂಲಿ ನಾಲಿ ಮಾಡೋರಲ್ಲ, 100 ಮಂದಿ ಕೆಲಸ ಕೊಡೋರು, ಕೋಟ್ಯಾಧೀಶರು ಅವರೆಲ್ಲ. ಈಗ ಬರೇ ಗವಾಯಿಗಳ ಮಠಕ್ಕಲ್ಲ, ವೀರೇಶ್ವರ ಪುಣ್ಯಾಶ್ರಮಕ್ಕಲ್ಲ, ಹಲವಾರು ಮಠಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟವರು, ಜಾಗ ದಾನ ನೀಡಿದಂಥವ್ರು. ಇವತ್ತು ಅಂಥವ್ರ ಮೇಲೆ ಈ ರೀತಿ ಆರೋಪ ಮಾಡಂತಾರಲ್ಲ ಯಾರು ಕಲ್ಲಯ್ಯಜ್ಜನವರು, ಇದು ಅವ್ರದಲ್ಲಿದು ಮಾತು. ಇದು ಅವ್ರ ಹಿಂದೆ ಏನು ಈ ಮುಸ್ಲಿಂ ಸಮಾಜದ ನಾಯಕರದಾರಲ್ಲ ಅವ್ರ ಮುಖಾಂತರ ಇದು ಹೇಳುವಂತ ಕೆಲಸ ಮಾಡಂತಾರ. ಅದಕ್ಕೆ ಪೊಲೀಸ್ ಇಲಾಖೆ ಈ ಮಠದಲ್ಲಿ ಬರುವಂತ ಹೋಗುವಂತ ದುಡ್ಡು ಈ ಹಿಂದಿನ ಅಜ್ಜಾರು ತೀರ್ ಹೋದ ಮೇಲೆ ಸುಮಾರು ನಾನು ಕೇಳಿದ್ದು ಜನರು ಸಾಮಾನ್ಯವಾಗಿ 2.5 kg ಅಂತ ಹೇಳ್ತಾರ. ಆದ್ರೆ ಮಠದೊಳಗಿದ್ದ ಕೆಲವೊಂದಿಷ್ಟು ಭಕ್ತರು ಹೇಳ್ತಾರ 6 kgಗೂ ಅದಕ್ಕೆ ಬಂಗಾರ ಐತೆ ಅಂತ ಹೇಳ್ಯಾರ. ಆ 6 kg ಅದಕ್ಕೆ ಬಂಗಾರಕ್ಕೆ ಪೊಲೀಸ್ ಇಲಾಖೆಯವರು ತಮ್ಮದು ಕೂಡ ಬರೀ ನೀವು ಪೊಲೀಸ್ ಇಲಾಖೆ ಬರೀ ಪೊಲೀಸರು ಅಷ್ಟೇ ಅಲ್ಲ, ನಿಮ್ಮದು ಕೂಡ ಈ ಸಮಾಜದ ಕಾಳಜಿ ಐತಿ. ಇದೇ ವಿಷಯವಾಗಿದ್ರೆ ಮಠದೊಳಗೆ ಸಾಕಷ್ಟು ಜನರನ್ನು ಹೊರಗೆ ಹಾಕ್ಯಾರ. ಅದನ್ನು ತನಿಖೆ ಮಾಡಿ ಆ ಬಂಗಾರವನ್ನು ನಾವು ಪುಟ್ಟಯ್ಯಜ್ಜನವ್ರಿಗೆ ಸ್ವರ್ಣ ತುಲಾಭಾರ ಆಗ್ಬೇಕಂತೇಳಿ ಮಾಡಿದ್ದದು. ಆದ್ರೆ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಆದ್ರೆ ಸ್ವರ್ಣ ಕಿರೀಟನ ಮಾಡಿ ನಾವು ಅವ್ರ ತಲೆ ಮೇಲೆ ಹಾಕ್ಬೇಕು ಅನ್ಕೊಂಡಿವಿ. ಈಗ ಭಕ್ತರು ಒತ್ತಾಯ ಸಹಿತ ಅದಕ್ಕೆ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಮತ್ತು ಮಾಧ್ಯಮದ ಮಿತ್ರರಲ್ಲೂ ನಾವು ವಿನಂತಿ ಮಾಡ್ಕೊಳ್ತೀನಿ, ತಾವು ಕೂಡ ಇದನ್ನ ಹೆಚ್ಚು ಪ್ರಚಾರ ಕೊಟ್ಟು ಸಮಾಜದಲ್ಲಿ ಈ ಹಿಂದೂ ಮುಸ್ಲಿಂ ಏಕ ಹೇ ಅಂತ हम कभी भी एक नहीं है, हम आप भी अनेक है, कल भी अनेक है, क्योंकि हमारा अलग संस्कृति है, आपकी अलग संस्कृति है. इसके लिए ये होता नहीं. आपको मैं भी मुसलमान को भी समझता हूँ, मठ में हमारे मठ में आप है ना, आपको एक बार बोलता हूँ, आप भी आपका जुम्मा मस्जिद को हमको सबको बुला लेके एक बार पंडित पुटराज गवाईगढ़ आश्रम में उनका जन्मदिन बनाओ, हम आपको मानते, नहीं तो आप हमारा मठ छोड़ कर जाओ. एक बार फिर मैं आप सबको विनती करता हूँ, मठ से तुम नहीं गए तो उधर कुछ भी हुआ तो उसका कारण पुलिस इलाका होगा. क्योंकि अब हम चुप बैठे बहुत दिन हो गए, बहुत इंतजार करे, ये ठीक होता सब होता, फिर भी नहीं हुआ. इसके लिए मैं आपकी भाषा में बोल दिया, आपकी भाषा में बोल दिया, आप चुपचाप आप तुम्हारा मस्जिद जाको 5, 6, 7 इतना टाइम तो आप नमाज करो, हमको तकलीफ नहीं, हमारा मठ में आके आप करो नको, क्योंकि हमको हमारा श्रद्धा में बहुत तकलीफ हो रहा है. इसके लिए आप छोड़ दो हमारा मठ. ಒಂದು ವೇಳೆ ಯಾಕೆ ನಿಮಗೆ ಇಷ್ಟೊತ್ತನ ನಾನು ಇಷ್ಟು ಬ್ರೀಫ್ ವಿಷಯ ಹೇಳಿದ್ದಂದ್ರೆ ನಿಮಗೆಲ್ಲ ಇದು ಭಾಳ ಗೊಂದಲಕ್ಕೆ ಬೆಳೆಸ್ಬಿಟ್ರೆ ಜನರು. ಎಲ್ಲರೂ ಕೂಡ ಕಲ್ಲಯ್ಯಜ್ಜವ್ರು ಹತ್ತು ಕೂಡಲೇ ಏನಾಗ್ಬಿಡ್ತು, ಪಾಪ ಅಜ್ಜಾರಿಗೆ ನೋವಾಗಿತ್ತು ಅಂತ ಹೇಳ್ತೀವಿ. ಪಾಪ ಯಾರ್ಯಾರು ನೀವು ಹತ್ತಿದ್ದಕ್ಕೆ ನೋವು ಮಾಡ್ಕೊಂಡ್ರಲ್ಲ, ನಿಮಗೆ ಹೇಳ್ತೀನಿ ನಾನು, ಪರಮ ಪೂಜ್ಯ ಕಲ್ಲಯ್ಯಜ್ಜನವರು 11 ಗುಂಟೆ ಜಾಗವನ್ನು ಟ್ರಸ್ಟಿಗಳು ಹೇಳಲಾರ್ದ ಮಾರ್ಯಾರ. ಆ ಜಾಗದ ವ್ಯವಹಾರದಲ್ಲಿ ನಾನೇನೀಗ ಮುಸ್ಲಿಂ ಸಮಾಜ ತೀರ್ಸಕ್ಕೆ ಬಂದಾಳ ಅಂತೇಳಿ ಆ ಟೀಮ್ನವರು ಕೂಡ ಹಣ ಹೊಡೆದಾರ. ಯಾರಿಗೆ ಕೇಳಿ ಆ ಟ್ರಸ್ಟಿನ ಜಾಗ ಮಾರಿರಿ ನೀವು, ಏನು ಆ ಮಠಕ್ಕೆ ಕೊರತೆ ಐತಿ, 1 ರೂಪಾಯಿನೂ ಬೇಕಂದ್ರೂ ಕೂಡ ಮಠದ ಭಕ್ತರು ಕೊಡ್ತಾರೆ. ಉಪ್ಪುಲಿಂದ ಹಿಡ್ಕೊಂಡು ಪೂಜ್ಯರು ಹಚ್ಕೊಂಡು ಕೊಬ್ಬರಣ್ಣವರೆಗೂ ಕೂಡ ಮಠದ ಭಕ್ತರು ರೊಕ್ಕ ಕೊಡ್ತಾರ. ನಿಮಗೆ ಅದನ್ನ ಮಾರುವಂತ ಅವಶ್ಯಕತೆ ಏನಂತ ಅನ್ನೋದನ್ನ ಕೊಡಬೇಕು. ಮತ್ತೆ ಇದರೊಳಗೆ ಟ್ರಸ್ಟ್ನವರು ಕೂಡ ಅದಾರ, ಕೆಲವೊಂದಿಷ್ಟು ಜನರು ಟ್ರಸ್ಟ್ನವರು ಕೂಡ ಈ ವ್ಯಾಪಾರದಲ್ಲಿ ಅದಾರ, ಅವರು ಕೂಡ ಕಮಿಷನ್ ಹೊಡೆದಾರಂತ ನಮಗೆ ಬಲ್ಲ ಮೂಲಗಳ ಪ್ರಕಾರ ವಿಷಯ ಗೊತ್ತಾಗವು. ಟ್ರಸ್ಟ್ನವರು ಕೂಡ ಇದರಲ್ಲಿ ಭಾಗಿಯಾಗಾರೆ. ಅದನ್ನು ಎಲ್ಲವನ್ನು ತನಿಖೆ ಮಾಡಿ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಏನು ಘಟನೆಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ನಮಗೆ ಫಸ್ಟ್ ಆಗೋ ಕೆಲಸ ಏನಂದ್ರೆ ಏರಿನ ಮೇಲೆ ಹೆಸರನ್ನು ತೆಗಿಬೇಕು. ತೆಗಿದೇ ಇದ್ರೆ ನಾವು ಆ ಜಾತ್ರೆ ಮಠಕ್ಕೆ ಹೋಗ್ತೀವೋ ಗೊತ್ತಿಲ್ಲ, ಆದ್ರೆ ಆ ಮಠದ ಅಸಂಖ್ಯಾತರ ಭಕ್ತರು ಆ ತೇರಿನ ಗಾಲಿ ಬುಡಕ್ ಮುಕ್ಕೊಂತಾರ. ಆ ತೇರಿನ ಗಾಲಿ ಬುಡಕ್ ಮುಕ್ಕೊಂಡು ತೇರೇನಾದ್ರೂ ಹೋಗ್ಬೇಕು ಆ ಹೆಸರು ಇತ್ತಂದ್ರೆ ಆ ಹೆಸರು ಅಳಕಿಸಿದ್ರೆ ಸರಳ ಹೋಗುತ್ತೆ, ಇಲ್ಲಾಂದ್ರೆ ಭಕ್ತರ ಮೇಲೆ ಹತ್ತಿಸ್ಕೊಂಡು ಅದನ್ನು ಹೋಗ್ಬೇಕಾಗತ್ತ ಅನ್ನೋದನ್ನ
ನಾನು ಹೇಳುವ ಮುಖಾಂತರ ನನ್ನ ಮಾತು ವಿರಾಮ ಕೊಡ್ತೀನಿ. ಪರಮ ಪೂಜ್ಯರು ಕೂಡ ಈ ವಿಷಯವಾಗಿ ಮಾತಾಡ್ಬೇಕಂತ ಅವ್ರು ವಿನಂತಿಸ್ತಾರೆ. ನಮ್ಮ ವಿದೇಶಿ ಪುಣ್ಯಾಶ್ರಮ ಅಂತಕ್ಕಂಥದ್ದು ಅದು ಹಲವಾರು ದೇಶ ವಿದೇಶಗಳಿಗಿನ ಸಂಗೀತ ಸಾಹಿತ್ಯ ಕೊಡ್ತಕ್ಕಂಥ ಮಹಾ ದೊಡ್ಡ ಮಠ. ಹಾಗಾಗಿ ಇವತ್ತು ಯಾವುದೊಂದು ವಿಷಯದಿಂದಾಗಿ ಆ ಮಠಕ್ಕಾಗಲಿ ಪೂಜ್ಯರಿಗಾಗಲಿ ಏನೇನಿಂದ ನಡೆಯುವಂಥ ವಿಷಯ ನಡೆಯಕತ್ತೈತಿ. ಆದ್ರೆ ನಾ ಹೇಳ್ಕೋಗಿದ್ದಿಷ್ಟ ಇವತ್ತು ವೀರಶೈವ ಪುಣ್ಯಾಶ್ರಮ ಅಂದ ತಕ್ಷಣ ಬರ್ತಕ್ಕಂಥದ್ದು ಮತ್ತು ವೀರಶೈವ ಶಿವಯೋಗ ಮಂದಿರ ಅಂತಕ್ಕಂಥದ್ದು. ಯಾಕಂದ್ರೆ ಇರ್ತಕ್ಕಂಥ ಗದ್ದಿಗೆ ಯಾರ್ದಪ್ಪ ಅಂತಂದ್ರೆ ಕುಮಾರ ಶಿವಯೋಗಿಗಳ ಗದ್ದಿಗೆ ಐತಿ. ನಂತರ ಪಂಚಾಕ್ಷರ ಮಹಾ ಅಜ್ಜವರಿಂದ ಮುಂದೆ ಪ್ರಾರಂಭವಾದಂಥದ್ದು ಅಂತ ಒಂದು ವೀರಶೈವ ಲಿಂಗಾಯತ ಮಠ ಅಂತಕ್ಕಂಥದ್ದು ಇವತ್ತಲ್ಲಿ ಏನು ನಡೆಯಕತ್ತೈತೆ ಅಂತಕ್ಕಂಥದ್ದು ಸವಿಸ್ತಾರವಾಗಿ ಎಲ್ಲರಿಗೂ ಗೊತ್ತಿದ್ದ ವಿಷಯನ ಐತಿ. ಆದ್ರೆ ಈ ವಿಷಯವನ್ನ ಅಲ್ಲಿ ಕಂಪ್ಲೇಂಟು, ಇವ್ರ ಮ್ಯಾಗ ಕಂಪ್ಲೇಂಟು, ಟ್ರಸ್ಟ್ ಮ್ಯಾಗ ಕಂಪ್ಲೇಂಟು ಅಂತ ಪೂಜ್ಯರು ಹೋಗೋದಕ್ಕಿಂತ ಒಂದು ಹಿರಿಯ ಸ್ವಾಮಿಗಳು ಅಂತ ಅದಾರ. ಒಂದು ವೀರಶೈವ ಸಿದ್ಧಾಂತದಲ್ಲಿರ್ತಕ್ಕಂಥದ್ದು ಮತ್ತು ವೀರಶೈವ ಶಿವಯೋಗ ಮಂದಿರ ಅಂತಕ್ಕಂಥದ್ದು ಅಲ್ಲಿ ಅಧ್ಯಕ್ಷರದಾರ, ಅಲ್ಲಿ ಉಪಾಧ್ಯಕ್ಷರದಾರ, ಅಲ್ಲೊಂದು ಕಮಿಟಿ ಐತಿ. ಇನ್ನು ಹಿರಿಯ ಪೂಜ್ಯರು ಹಿಂದಿನ 3 ತಲೆಮಾರಿನಿಂದ ಈ ಮಟ್ಟಕ್ಕೆ ಇವತ್ತಿಗೆ ದಾನ ಕೊಡೋದು ಬಂದಂಥವ್ರು ಯಾರಪ್ಪ ಅಂದ್ರೆ ಮುಂದೆ ಜಗದ್ಗುರುಗಳು. ಇವತ್ತಿಗೆ ಸಹಿತವಾಗಿ ಇಂದ ಪಂಚಾಕ್ಷರಿ ಮಹಾ ಅದ್ದರಿದ್ದ ಸಹಿತವಾಗಿ ಬಸಣ್ಣ ಅವರು ದಾನ ಕೊಟ್ಟಂತವ್ರು. ಮುಂದೆ ಬರ್ತಕ್ಕ ಕ್ರಮೇಣವಾಗಿ ಇವತ್ತು ಈಗರ ಪೂಜ್ಯರು 1,00,000, 1.5 ಲಕ್ಷ ಮಟ್ಟ ಕೊಡ್ಕೊಂತ ಬಂದಾರ. ಮತ್ತೆ ಈ ವಿಷಯ ಬಂದಾಗ ಇಂಥ ಹಿರಿಯ ಪೂಜನ ಕರೆದು ಯಾಕೆ ಇವ್ರು ಸಮಾಲೋಚನೆ ನಡೆಸಿ ತಿರುವಣ ತಗೋಬಾರ್ದು ಅಂತಕ್ಕಂಥದ್ದು ನಮ್ಮ ಕಳಕಳಿ. ಈ ವಿಷಯ ಹೊರಗೆ ಬರಂಗಿಲ್ಲ. ಇವು ಯಾವಾಗ ನಮ್ಮ ದೊಡ್ಡ ದೊಡ್ಡ ನಾಡಿನ ಪೂಜ್ಯರದಾರ ಆ ಪೂಜ್ಯರನ್ನ ಕರೆಸಿಕೊಂಡು ಇಲ್ಲಿ ಉದಾಹರಣೆಗೆ ಇರ್ತಕ್ಕಂಥದ್ದು ಹೊಸಳಿ ಮಠ ಅಂತ ಐತಿ, ಮೂರ್ಸೂರು ಮಠ ಅಂತ ಐತಿ, ಮುಂಡ್ರಿ ಮಠ ಅಂತ ಐತಿ, ಗದಿನ ಮಠಗಳದವು. ಈ ಮಠದ ಹಿರಿಯ ಪೂಜ್ಯರನ್ನ ಕರ್ಕೊಂಡು ಇದಕ್ಕೆ ಏನ್ ಮಾಡಬೇಕು, ಏನ್ ನಡೆದೈತಿ, ನಾವು ಯಾವ ದಾರಿಗೆ ಹೊಂಟೀವಿ, ಇನ್ನು ಸಮಾಜಕ್ಕೆ ನಾವು ಏನು ಕೊಡುಗೆ, ಏನು ಸಮಾಜ ನಮ್ಮ ಬಗ್ಗೆ ಅಂತ ಅಪವಾದ ಕೊಡಬಹುದು ಅಂತಕ್ಕಂಥದ್ದು ಆ ಮಠದ ಪೂಜ್ಯರು ಇದ್ರ ಬಗ್ಗೆ ವಿಚಾರ ಮಾಡಬೇಕು, ಟ್ರಸ್ಟಿಗಳು ವಿಚಾರ ಮಾಡಬೇಕು. ಇದ್ರ ಬಗ್ಗೆ ನಾನು ಮಾಡಿದ್ರೆ ನನಗೇನು, ನೀನು ಮಾಡಿದ್ರೆ ನಿನಗೇನು ತಿಳ್ಕೊಂಡು ಹೊಂಟ್ರ ಮುಂದಿನ ದಿನಮಾನದೊಳಗ ಯಾವೊಂದು ಕುಮಾರ ಶಿವಯ್ಯ ಪಂಚಾಕ್ಷರ ಪುಟ್ಟಾಜ ಕವಿ ಗವಾಳ ಬೆಳೆಸಿದಂತ ಮಠ ಎಲ್ಲ ಕಡೆಗೆ ಏನೇನು ಮೀಡಿಯಾನ ಓಪನ್ ಮಾಡಿದಪ್ಪ ಅಂತಂದ್ರ ಇದೇ ವಿಷಯ ಬರ್ತಾವು. ಮಠದಲ್ಲಿ ಬಡದಾಟ, ಡಿಕ್ಚೇರಿ ಆಟ, ಅವರಿಂದ ತೊಂದ್ರೆ, ಇವರಿಂದ ತೊಂದ್ರೆ, ಇದು ಕೇಳಿ ಭಾಳ ನಿಜವಾಗಿ ಮನುಷ್ಯ ನೋವಾಗಿನ ಈ ಒಂದು ನಾ ಇದೇ ನಾ ಯಾಕೆ ಇದೇ ವಿಷಯಕ್ಕೆ ಬಂದೀನಿ. ಈಶ್ವರಿಗೆ ನೇರವಾಗಿ ನಾನು ಇದನ್ನ ಹೆಂಗಾರ ಮಾಡಿ ಪೂಜ್ಯರ ಒಂದು ನೇತೃತ್ವದೊಳಗ ಇದು ಬಗೆಹರಿಸ್ಯಾರಿ. ಯಾಕಂದ್ರೆ ಇದು ಅಗ್ರಗಣ್ಯವಾದಂತ ಮಠ, ಜಾತಿ ಬೆದರಿಲ್ಲಾದಂತ ಮಠ, ಒಪ್ಪುವಂಥದ್ದು. ಈಗ ಸಿದ್ಧಗಂಗಾ ಮಠ ಐತಿ, ಹಲವಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನೇ ಕಲಿತಾರ, ಹಲವಾರಲ್ಲಿ ನೌಕರಿ ಹೋಗ್ಯಾರ. ಆ ತನ್ನದೇ ಆದ ಒಂದು ಸಿದ್ಧಾಂತ ಐತಿ. ಶಿವಯೋಗ ಮಂದಿರ ಐತಿ, ಅಲ್ಲಿ ಎಲ್ಲರೂ ಹೋಗ್ತೀವಿ, ತನ್ನದೇ ಆದ ಸಿದ್ಧಾಂತ ಐತಿ. ಅದೇ ತರನಾಗಿ ವೀರೇಶ್ವರ ಮಠದಲ್ಲಿ ಸಹಿತವಾಗಿ ತನ್ನದೇ ಆದ ಸಿದ್ಧಾಂತವನ್ನ ಒಳಗೊಂಡಂತ ಮಠ ಐತಿ. ಹಾಗಾಗಿ ನಮ್ಮ ಲೋಕಲ್ ಇರ್ತಕ್ಕಂಥ ಎಲ್ಲ ಸಮಾಜದವರಿಗೆ ಅವರು ಬೆಲೆ ಕೊಡ್ತಾನ, ಎಲ್ಲರನ್ನು ಕರೀತಾ, ಎಲ್ಲರ ವಿಷಯವನ್ನು ತಾವು ಕೇಳ್ತಾ, ಯಾರು ಇರಬೇಕು, ಯಾರದನ್ನ ಪ್ರೋತ್ಸಾಹ ಕೊಡಬೇಕು, ಯಾರ್ದು ಸಮಸ್ಯೆ ಆಗುತ್ತಾ, ಏನ್ ಆಗೋದು ಅಂತಕ್ಕಂಥದ್ದು ವಿಚಾರ ಮಾಡಿಕೊಂಡು ಹೋದ್ರ ಒಳ್ಳೆ ಸರಿ ಆಗತ್ತಂತ ವಿಚಾರವನ್ನ ತಿಳಿಸುತ್ತಾ ನಾವು ಸಹಿತವಾಗಿ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿವಿ. ಯಾಕಪ್ಪ ಅಂತಂದ್ರ ಇವತ್ತು ಗದಗಿನ ಹೆಸರು ಹೋಗ್ತೈತಿ, ಯಾರದು ಏನ್ರಿ ಇಲ್ಲಿ ಹೋಗೋವಂಥದ್ದು ಏನಪ್ಪಾ ಅಂತಂದ್ರ ಗದಗಿಂದು ಎಲ್ಲರೂ ದಾನ ಕೊಡ್ತಾರ, ಬಿಡಿ ದಾನ ಎಲ್ಲರೂ ಕೊಡ್ತಾರ. ಈ ದಾನ ಕೊಡ್ತೀನಿ ತಿಳ್ಕೊಂಡು ತಿರಿ ಮ್ಯಾಗ ನಾನು ಕೂಟಾಡಕ್ಕಾಗತ್ತ? ಆಗಂಗಿಲ್ಲ. ಈಗ ಅವರು ನಮ್ಮ ಖಾನಾಪುರ ಅವ್ರು ಹೇಳ್ದಂಗ ಕೆಲವು ಪೂಜನೀಯವಾಗಿದ್ದವು. ತಾವು ದಾನಿಗೆ ಕಸ್ಬರಿಗೆ ನಮಸ್ಕಾರ ಮಾಡಂಗಿಲ್ಲ. ನಾವು ನಮಸ್ಕಾರ ಮಾಡಬೇಕಾಗಿದ್ದು ಎದಕ್ಕಪ್ಪ ಅಂತಂದ್ರೆ ರಥ, ಮೂರ್ತಿ, ಗದ್ದಿಗೆಗಳದಾವಲ್ಲ, ಗದ್ದಿಗೆ ಅದಾವು ನೋಡ್ರಿ. ಆ ಗದ್ದಿಗೆ ಒಳಗ ಶ್ರೀ ಇಂಥ ಗುರುಗಳ ಗದ್ದಿಗೆ ಅಂತ ಐತಿ, ಅಲ್ಲಿ ಕೋಡ್ಸೋರ ಹೆಸರು ಒಂದ್ರ ನೋಡ್ರಿ ನೆಲ್ಲರು ಹಾಕಿಲ್ಲ. ಹಾಗಾಗಿ ಆ ರೀತಿ ನಡಿಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳುತ್ತಾ ನಾವು ಸಹಿತವಾಗಿ ಕೆಲವೊಂದು ವಿಷಯಗಳಿಗೆ ನಾವು ಖಂಡನೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ನುಡಿಯನ್ನು ಸಹಿತವಾಗಿ ಗುರುಗೂ ಅರ್ಪಣೆ ಮಾಡ್ತೀನಿ. ಆದ್ರೆ ಇಲ್ಲಿ ಅನ್ಯ ತಮ್ಮನವ್ರು ತಿಳ್ಕೊಂಡು ಈಗ ಮನೆಯೊಳಗೆ ಬಂದಿವಿ. ಆ ಮಠದೊಳಗೆ ಬಹಳಷ್ಟು ಜನರಿಗೆ ಭಕ್ತರಿಗೆ ಅನ್ಯ ತಮ್ಮನವ್ರು ಬಂದು ಹೊಡೆದು ಪೊಲೀಸ್ ಇಲಾಖೆ ಮಠ ಹೋಗಿ ಅವರನ್ನು ಈ ಊರಿಂದ ಓಡಿಸೋದಾಗಿತ್ತು. ಮತ್ತು ಅದ್ರ ಜೊತೆನೆ ಆ ಮಠದೊಳಗೆ ಸುಮಾರು 6 kg ಬಂಗಾರ, ಏನು ಹಿಂದಿನ ಅಧಿಕಾರ ಇದ್ದಾಗ ಅವ್ರಿಗೆ ಸ್ವರ್ಣ ತುಲಾಭಾರ ಮಾಡಬೇಕು. ಆ ಸ್ವರ್ಣ ತುಲಾಭಾರಕ್ಕಾಗಿ 6 kg ಬಂಗಾರವನ್ನು ಇಟ್ಬಿಟ್ಟು ಆ ಬಂಗಾರ ಆ ಪೂಜ್ಯರು ಸತ್ತ ನಂತರ ಆ ಬಂಗಾರ ಮಾಯ ಅದ್ರ ತನಿಖೆ ಆಗಬೇಕು. ಮತ್ತು ಅದ್ರ ಜೊತೆ ನಮ್ಮ ಅಸಂಖ್ಯಾತರ ಭಕ್ತರ ಭಾವನೆಗೆ ಧಕ್ಕೆ ಆಗಲಾರ್ದಂಗೆ ಆ ತೇರಿನ